ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಬಂಧನ ಆಯಿತು, ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡಿದ್ರು, ಕಸ್ಟಡಿಗೆ ಇದೀಗ ಪಡೆಯಲಾಗಿದೆ. ವಾಲ್ಮೀಕಿ ಕೇಸಲ್ಲಿ ಮಾಜಿ ಸಚಿವ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ನಾಗೇಂದ್ರ ಅವರು ಹೇಳದಂತೆ ಓರಲಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಆ ಇನ್ಸ್ಟ್ರಕ್ಷನ್ ಮೇಲೆನೆ ನಿಗಮದಿಂದ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು ಅಂತ ಹೇಳಿ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ. ಸೊ ಅದ್ರ ಮುಖಾಂತರನೇ ದಾಖಲೆಗಳ ಪರಿಶೀಲನೆ ಎಲ್ಲ ಮಾಡಿದ ಮೇಲೆ 2 ದಿನ ಇಡಿ ಅಧಿಕಾರಿಗಳು ಅವ್ರ ಮನೆಯನ್ನ ಶೋಧ ಮಾಡಿದ್ರು, ರೇಡ್ ಮಾಡಿ. ಅದಾದ್ಮೇಲೆ ವಶಕ್ಕೆ ಪಡ್ಕೊಂಡ್ರು, ಅರೆಸ್ಟ್ ಮಾಡಿದ್ರು. ಇದೀಗ ಕಸ್ಟಡಿಗೆ ಪಡೆಯಲಾಗಿದೆ. ಜುಲೈ 18ನೇ ತಾರೀಕಿನ ತನಕನೂ ಕೂಡ ಇದೀಗ ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ನಾಗೇಂದ್ರ ಇರ್ತಾರೆ. ಒಟ್ಟು 6 ದಿನ ಕಸ್ಟಡಿಗೆ ಜಡ್ಜ್ ಕೊಟ್ಟಿದ್ದಾರೆ. ಕೋಟಿ ಹಗರಣದ ಬಗ್ಗೆ ಫುಲ್ ಡ್ರಿಲ್ ಮಾಡಲಾಗುತ್ತೆ. ಪ್ರಮುಖವಾಗಿ 94 ಕೋಟಿಗೂ ಅಧಿಕ ಹಣ ಯಾರಿಗೆ ವರ್ಗ ಆಯಿತು, ಹಣ ವರ್ಗಾವಣೆ ಹಿಂದೆ ಬಿ ನಾಗೇಂದ್ರ ಕೈವಾಡ ಇದೆಯಾ? ಇದೇ ಕಾರಣವನ್ನ ಕೊಟ್ಟು ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಇಲ್ಲಿ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳಿದ್ಯಾರು ನಿಗಮದಿಂದ ಹಣವನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ, ಆಮೇಲೆ ಫೇಕ್ ಸಹಿಯನ್ನ ಹಾಕಿದ್ಯಾರು, ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ಯಾರು, ಆ ಹಣ ಎಲ್ಲಿಗೆ ಹೋಗಿದೆ, ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ತಗೊಂಡಿದ್ದಾರೆ, ಎಲ್ಲದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕಲ್ಲ. ಒಂದ್ ಕಡೆ ರಾಜ್ಯದಲ್ಲಿ SIT ತನಿಖೆಯನ್ನ ಮಾಡ್ತಾ ಇದೆ ನಿಗಮದ ಈ ಅಕ್ರಮದ ಬಗ್ಗೆ, ಮತ್ತೊಂದ್ ಕಡೆ CBI ಕೂಡ ಎಂಟ್ರಿ ಆಗಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ವೆಸ್ಟ್ ಅನ್ನ ಮಾಡಿದ್ರಿಂದ ಈಗ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಇದೀಗ ತನಿಖೆಗೆ ಇಳಿದಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಫಸ್ಟ್ ದಾಳಿ ಮಾಡ್ತಾರೆ, ಅದಾದ್ಮೇಲೆ ವಶಕ್ಕೆ ಪಡಿತಾರೆ, ಅರೆಸ್ಟ್ ಆಗುತ್ತೆ. ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ 6 ದಿನಗಳ ಕಾಲ. ಹಾಗಾದ್ರೆ ಯಾವ್ಯಾವ ಮಹತ್ವದ ದಾಖಲೆಗಳು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಸಿಕ್ಕಿದೆ? ಶರ್ಮಿತಾ ಶೆಟ್ಟಿ, ಈಗ ಪ್ರಮುಖವಾಗಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 14 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಲಾಗಿತ್ತು. ಆದ್ರೆ ಇವರ ಪರ ಅಂದ್ರೆ ನಾಗೇಂದ್ರ ಪರ ವಕೀಲರು ಈಗಾಗಲೇ ವಿಚಾರಣೆ ಮುಗಿದಿದೆ. ಈಗ ಅವ್ರಿಗೆ ಮತ್ತೆ ಹೆಚ್ಚುವರಿ ಕಸ್ಟಡಿಗೆ ಬೇಕಾಗಿಲ್ಲ ಅಂತೇಳಿ ಅವರೊಂದು ವಾದವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಸುಮಾರು ಅಂದ್ರೆ ಈ ಒಂದು 18ನೇ ತಾರೀಕುವರೆಗೂ ಕೂಡ ಅಂದ್ರೆ 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಅವರನ್ನ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಆದೇಶವನ್ನು ಕೊಟ್ಟಿರುವಂತದ್ದು. ಆ ಜೊತೆಯಲ್ಲಿ ಯಾವುದೇ ಒತ್ತಡ ಮತ್ತೆ ತೊಂದರೆಯನ್ನ ಕೊಡಬಾರದು ಅಂತೇಳಿ ಷರತ್ತನ್ನು ಕೂಡ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸಲಾಗಿತ್ತು. ಈಗ ಅವರಿಗೆ ಆದೇಶವನ್ನ ಕೊಟ್ಟಿದೆ. ಇನ್ನು 6 ದಿನಗಳ ಕಾಲ ಕೂಡ ಈಗ ಇಡಿ ಕಸ್ಟಡಿಯಲ್ಲೇ ಈಗ ಅವರು ನಾಗೇಂದ್ರ ಅವರು ಇರಬೇಕಾಗುತ್ತೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಈ ಒಂದು ಪ್ರಕರಣದಲ್ಲಿ ಎಲ್ಲ ಅಧಿಕಾರಿ ವರ್ಗ ಆಗಿರಬಹುದು ಅಥವಾ ಅವರ ಆಪ್ತರ ಮೂಲಕವಾಗಿ ಕೋಟ್ಯಾಂತರ ಬಹುಕೋಟಿ ವಂಚನೆ ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತದ್ದು, ಮತ್ತೆ ಈ ಮೂಲಕವಾಗಿ ನಾಗೇಂದ್ರ ಅವರ ಅಣತಿಯಂತೆ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡಿ ತಮ್ಮ ಖಾತೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ವ್ಯವಹಾರ ಮಾಡ್ಕೊಂಡಿದ್ದಾರೆ. ಜೊತೆಲಿ ಈ ಬ್ಯಾಂಕ್ನ ಕೆಲ ಅಧಿಕಾರಿಗಳು ಕೂಡ ಶಾಮೀಲಾಗಿ ಈ ಅಕ್ರಮಕ್ಕೆ ಸಹಾಯವನ್ನ ಕೋರಿ ಅವರು ಕೂಡ ಹಣವನ್ನ ಪಡ್ಕೊಂಡಿರುವಂತದ್ದು ತನಿಖೆ ವೇಳೆ ಗೊತ್ತಾ ಇರುವಂತದ್ದು. ಇಡಿ ಅಧಿಕಾರಿಗಳು ಒಂದ್ ಕಡೆ ಈಗ ನಾಗೇಂದ್ರ ಅವರನ್ನ ಈಗ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳುವಂತದ್ದು, ಮತ್ತೆ ದದ್ದಲ್ ಅವರನ್ನು ಕೂಡ ಬಹುತೇಕ ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಸದ್ಯ ನಿನ್ನೆ SIT ಅಧಿಕಾರಿಗಳು ಈಗ ಅವರನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಸುಮಾರು ನಿನ್ನೆ ಸಂಜೆ 6:37 ಗಂಟೆವರೆಗೂ ಕೂಡ ಅವರನ್ನ ವಿಚಾರಣೆ ಆಗಿರುವಂತದ್ದು. ಸದ್ಯ ಈಗ ದದ್ದಲ್ ಅವರು ಎಲ್ಲಿ ಅಜ್ಞಾತ ಸ್ಥಳದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಇಡಿ ಅಧಿಕಾರಿಗಳು ನಿನ್ನೆ SIT ಕಚೇರಿಗೆ ಹೋಗಿದ್ರು. SIT ಕಚೇರಿಯಲ್ಲೂ ಕೂಡ ಹೋಗಿ ಮಾಹಿತಿಯನ್ನ ಪಡ್ಕೊಂಡಿದ್ರು. ಮತ್ತೆ ನಂತರ ಅವರು ಇಡಿ ಅಧಿಕಾರಿಗಳು ಬಂದಿದ್ರು. ಈಗ SIT ಕಚೇರಿಯಿಂದ ಬಂದಂತ ಬಳಿಕ ಅವರು ವಿಚಾರಣೆನ ಮುಗಿಸಿ ಹೋಗಿದ್ದಾರೆ. ಮತ್ತೆ ಈಗ ದದ್ದಲ್ ಕೂಡ ಅಂದ್ರೆ ಅವರ ನಿವಾಸದಲ್ಲಿ ಅಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ ನಾಗೇಂದ್ರ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗಿರುವಂತದ್ದು. ಈ 4 ದಿನಗಳ ಕಾಲ ಈ ಒಂದು ವಿಚಾರಣೆನ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ 187 ಕೋಟಿ ಹಣ ಏನಿದೆ, ಈ 80 ಕೋಟಿ ಹಣವನ್ನ ಯಾವತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಯಿತು, ಯಾವಾಗ ಅವರು ಸಹಿಯನ್ನ ಹಾಕಿದ್ರು, ಮತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಇವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಹಣ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ, ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ, ಮತ್ತೆ ಇಷ್ಟೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಬೇರೆಯವರ ಹೆಸರಲ್ಲಿ ನಕಲಿ ಖಾತೆಗಳನ್ನ ತೆರೆದಿದ್ದಾರೆ. ಮತ್ತೆ ಇವೆಲ್ಲ ಪ್ಲಾನ್ ಮಾಡಿದ್ಯಾರು, ಮತ್ತೆ ಫೇಕ್ ಸ್ಕಿಲ್ಗಳನ್ನ ರೆಡಿ ಮಾಡಿದ್ಯಾರು, ಮತ್ತೆ ನೆಕ್ಕುಂಟಿ ನಾಗರಾಜ್ಗೂ ಮತ್ತೆ ಇದು ಪದ್ಮನಾಭ್ MD ಇದ್ದಾರೆ, ಇವರೆಲ್ಲ ಯಾವತ್ತು ಪ್ಲಾನ್ ಮಾಡಿದ್ರು. ಎಲ್ಲ ಆಯಾಮದಲ್ಲಿ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಇದು ಹೊರ ರಾಜ್ಯಕ್ಕೂ ಕೂಡ ಲಿಂಕ್ ಸಿಕ್ಕಿರುವಂತದ್ದು. ಹೊರ ರಾಜ್ಯದಲ್ಲಿ ಕೂಡ ಇಟ್ಕೊಂಡು ಬ್ಯಾಂಕ್ನ ಒಬ್ಬ ಏನು ಸತ್ಯನಾರಾಯಣ ರಾವ್ ಇದ್ರೆ ಅವರ ಮೂಲಕವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ವಹಿವಾಟು ಮಾಡಿದ್ದಾರೆ. ಮತ್ತೆ ಎಲ್ಲ ಆಯಾಮದಲ್ಲಿ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡೋಕೆ ಮುಂದಾಗಿರುವಂತದ್ದು. ಸದ್ಯ ಈಗ ಇಡಿ ಇಕ್ಕಳದಲ್ಲಿ ಈಗ ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿಗೆ ನಾಗೇಂದ್ರಗೆ ಬಂದಿರುವಂತದ್ದು. ಶರ್ಮಿತಾ ಶೆಟ್ಟಿ, ನಿನ್ನೆ ಅವರನ್ನ ವಶಕ್ಕೆ ಪಡೆದಂತ ಟೈಮ್ನಲ್ಲಿ ಮೀಡಿಯಾಗೆ ಫಸ್ಟ್ ರಿಯಾಕ್ಷನ್ ಕೊಡುವಾಗ ನನಗೇನು ಗೊತ್ತಿಲ್ಲ,
ಮನೆಯಿಂದ ಕರ್ಕೊಂಡ್ಬಂದಿದ್ದಾರೆ, ಸುಮ್ಮನೆ ಕರ್ಕೊಂಡ್ಬಂದಿದ್ದಾರೆ ಅಂತ ಅವ್ರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಇಡಿ ಅಧಿಕಾರಿಗಳು 2 ದಿನ ರೇಡ್ ಮಾಡಿ ನಿನ್ನೆನೂ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸೊ ಈ ಹಂತದಲ್ಲಿ ಅಂದ್ರೆ ಸಹಕಾರ ಕೊಡ್ತಾ ಇದಾರಂತ ಅಥವಾ ಮೀಡಿಯಾ ಮುಂದೆ ಹೇಳ್ದಂಗೆ ನನಗೇನು ಗೊತ್ತಿಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಉತ್ತರ ಕೊಡ್ತಿದಾರಂತ ಅಧಿಕಾರಿಗಳಿಗೆ? ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ಯಾರು ಕೂಡ ನಾನು ತಪ್ಪಿತಸ್ಥ ಅಂತ ಹೇಳ್ಕೊಳ್ಳೋದಿಲ್ಲ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಅವರ ಮನೆ ಮೇಲೆ ರೇಡ್ ಆಗುತ್ತೆ. ರೇಡ್ ಆಗಿ ಕಂಟಿನ್ಯೂ ಆಗಿ 2 ದಿನಗಳವರೆಗೂ ಕೂಡ ಒಂದು ತಾಳಿಯಾಗಿ ಪರಿಶೀಲನೆಯನ್ನ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಅಸಹಕಾರ ಅಂದ್ರೆ ಯಾವುದೇ ರೀತಿ ಸಹಕಾರವನ್ನ ಕೊಡದೆ ನನಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ PA ಹರೀಶ್ ಜೊತೆಲಿದ್ದಂತಹ ಸಂದರ್ಭದಲ್ಲಿ ಏನೇ ಪ್ರಶ್ನೆಗಳನ್ನ ಹರೀಶ್ ಕೇಳಿದ್ರೆ ಅದು ಅವರ ಮುಖವನ್ನ ಅಂದ್ರೆ ನಾಗೇಂದ್ರ ಅವರ ಮುಖ ನೋಡೋದು, ನಾಗೇಂದ್ರ ಅವರು PA ಅವರನ್ನು ನೋಡುವಂತದ್ದು, ಈ ರೀತಿಯ ಸಿಚುವೇಶನ್ಸ್ ಕೂಡ ಅವರ ಮನೆಯಲ್ಲಿ ನಡೀತಾ. ನಂತರ PA ಹರೀಶ್ ಅವರನ್ನ ಕರ್ಕೊಂಡ್ಬಂದು ಪ್ರತ್ಯೇಕವಾಗಿ ಇಡಿ ಕಚೇರಿಯಲ್ಲಿ ವಿಚಾರಣೆ ನಡೆಯುವಂತಹ ಪರಿಸ್ಥಿತಿ ಕೂಡ ನಡೆಯಿತು. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಅಸಹಕಾರ ಜೊತೆಯಲ್ಲಿ ಯಾವುದೇ ದಾಖಲೆಗಳನ್ನ ಕೊಡದೆ ಇವರು ಈ ತರ ವರ್ತನೆ ಮಾಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಅವರನ್ನ ನಿನ್ನೆ ಬೆಳಗ್ಗೆ ಮನೆಯಿಂದ ನೇರವಾಗಿ ಇಡಿ ಕಚೇರಿಗೆ ಕರ್ಕೊಂಡ್ಬಂದು ತಮ್ಮದೇ ರೀತಿಯಲ್ಲಿ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಅವರನ್ನ ವಿಚಾರಣೆಯನ್ನ ಮಾಡಲಾಯಿತು. ಯಾಕಂದ್ರೆ ಪ್ರಮುಖವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗುತ್ತಂದ್ರೆ ಅದು ಇವರ ಅಣತಿಯಂತೆ ಆಗಿರುವಂತದ್ದು. ಮತ್ತೆ ಕೆಲ ಆರೋಪಿಗಳು ಕೊಟ್ಟುವಂತಹ ಹೇಳಿಕೆ ಏನಿದೆ, ಮತ್ತೆ ಬಾಡಿ ವಾರೆಂಟ್ ಅಲ್ಲಿ ಅಂದ್ರೆ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಆರೋಪಿಗಳ ಒಂದು ವಿಚಾರಣೆ ಕೂಡ ಇಡಿ ಅಧಿಕಾರಿಗಳು ಮಾಡಿದ್ರು. ಅಧಿಕಾರಿಗಳ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕೊಟ್ಟಂತ ಅಂದ್ರೆ ಅಣತಿಯಂತೆ ಬೆಕ್ಕುಟ್ಟಿ ನಾಗರಾಜ್ ಆಗಿರ್ಬೋದು, ಉಳಿದ ಆರೋಪಿಗಳೇನು ಆಪ್ತ ಸಹಾಯಕರೇನಿದ್ರು ಇವರು ಮಾಡಿರುವಂತಹ ಒಂದು ಆರೋಪ ಏನಿತ್ತು, ಅವರ ಮೂಲಕವಾಗಿ ನಿಗಮದಲ್ಲಿದ್ದಂತಹ ಅಧಿಕಾರಿ ವರ್ಗ ಜೊತೆಲೆ ಬ್ಯಾಂಕ್ನ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿ ಇದೊಂದು ಸರ್ಕಲ್ ಅಲ್ಲಿ ಇವರು ಕೆಲಸ ಮಾಡಿ ತಮ್ಮ ಹಣವನ್ನ ತೆಗೆದುಕೊಂಡು ಅಂದ್ರೆ ತಮ್ಮ ಪಾಲಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡು ದುರ್ಬಳಕೆ ಮಾಡಿಕೊಂಡಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ. ಆಂಧ್ರಕ್ಕೆ ಹೋಗಿ ಆಂಧ್ರದ ಮೂಲಕವಾಗಿ ಜ್ಯುವೆಲರ್ಸ್ ಮಾಲೀಕರಿಗೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಹವಾಲ ಮೂಲಕವಾಗಿ ಹಣ ಬಂದಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗ ಈ ಅಮೌಂಟ್ ನ ಮುಂದುವರೆದ ಭಾಗವಾಗಿ ಈಗೆಲ್ಲ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಮತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ಲಾನ್ ಮಾಡಿ ಹಣ ವಹಿವಾಟು ಮಾಡುವಂತ ನಿಟ್ಟಿನಲ್ಲಿ ಈಗೆಲ್ಲ ಸಹ ಅವರು ಯಾರ್ಯಾರು ಸಹಕಾರ ಮಾಡಿದ್ರು, ಯಾರ್ಯಾರು ಸಹಾಯ ಮಾಡಿದ್ರು, ಮತ್ತೆ ಇನ್ನಷ್ಟು ಹಣ ಯಾರ್ಯಾರ ಖಾತೆಗಳಿಗೆ ವರ್ಗಾವಣೆ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ಇಡಿ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ಈಗ ವಿಚಾರಣೆ ಮಾಡೋಕೆ ಮುಂದಾಗಿರುವಂತದ್ದು. ಮತ್ತೆ ಇಡೀ ದಿನ ನಿನ್ನೆ ರಾತ್ರಿ ಅವರನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗಿದೆ. ಇವತ್ತು ಇಡೀ ದಿನ ಅವರಿಗೆ ಡ್ರಿಲ್ ನಡೆಯುವಂತದ್ದು ಇಡಿ ಕಚೇರಿಯಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.